ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 41ನೇ ವಚನ. ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಪ್ರಿಯವಾದವರೇ, ದೇವರ ಶರೀರವಾಗಿರುವ ಸಭೆಯ ಮಕ್ಕಳನ್ನು ನೋಡುವಾಗ ಅನೇಕರು ವ್ಯಾಧಿಗಳಲ್ಲಿ ಸಿಲುಕಿಕೊಂಡು ಒದ್ದಾಡುವುದನ್ನ ನಾವು ನೋಡುತ್ತೇವೆ. ಅನೇಕ ದೇವ ಸೇವಕರು ಕೂಡ ಸಕ್ಕರೆ ವ್ಯಾಧಿ, BP, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಎಂಬುದಾಗಿ ಅನೇಕ ವ್ಯಾಧಿಗಳಿಗೆ ತುತ್ತಾಗಿದ್ದಾರೆ. ಇದು ನಿಜವಾಗಲೂ ದೇವರ ಚಿತ್ತ ಅಲ್ಲವೇ ಅಲ್ಲ. ಬಲಹೀನವಾಗಿ ರೋಗದಿಂದ ತುಂಬಿದ ಶರೀರ ನಿಮ್ಮ ಆತ್ಮವನ್ನು ಕೂಡ ಬಲಹೀನಪಡಿಸಿ ಒಬ್ಬರಿಗೂ ಪ್ರಯೋಜನವಿಲ್ಲದಾಗಿ ಮಾಡುತ್ತದೆ. ಓದಿದ ವಾಕ್ಯದಲ್ಲಿ ನೋಡುವುದಾದರೆ, ಯೇಸು ತನ್ನ ಬಳಿಗೆ ಬಂದ ಕುಷ್ಠರೋಗಿಯ ಮೇಲೆ ಮನಮರಗಿ ಕನಿಕರಪಟ್ಟು ಪರಮ ತಂದೆಯ ಪ್ರೀತಿಯನ್ನ ತೋರಿಸಿ ಕುಷ್ಠರೋಗಿಯನ್ನ ಮುಟ್ಟಿ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದು ಜೀವದ ವಾಕ್ಯವನ್ನು ಮಾತಾಡಿದನು. ಕೂಡಲೇ ಕುಷ್ಠರೋಗ ಎಂಬ ವ್ಯಾಧಿ ಅವನನ್ನ ಬಿಟ್ಟು ತೊಲಗಿತು. ಅವನು ಸ್ವಸ್ಥನಾದನು. ಆದರೆ ಇವತ್ತು ಕೆಲವು ಕ್ರೈಸ್ತರು ಕೂಡ ವ್ಯಾಧಿ ದೇವರ ಚಿತ್ತ ಎಂದು ಅದನ್ನು ಅಂಗೀಕರಿಸಿಕೊಂಡು ಈ ವ್ಯಾಧಿಯಿಂದ ಕರ್ತನು ನನ್ನನ್ನು ಶುದ್ಧಿಪಡಿಸುತ್ತಾನೆ ಎಂದು ಭಾವಿಸಿಕೊಂಡಿದ್ದಾರೆ. ಚಿಕ್ಕ ತಲೆನೋವು, ಮೈಕೈ ನೋವು ಬಂದರೂ ಕೂಡ ಪ್ರಾರ್ಥಿಸುವುದಕ್ಕೋ ಇಲ್ಲವೇ ವಾಕ್ಯ ಓದುವುದಕ್ಕೋ ಅವರ ಕೈಯಲ್ಲಿ ಆಗುತ್ತಿಲ್ಲ. ಹಾಗಾಗಿ ವ್ಯಾಧಿ ನಿಮ್ಮ ಶರೀರದಲ್ಲಿ ತಂಗಿ ವಾಸ ಮಾಡಿಕೊಳ್ಳಲು ನೀವು ಸ್ಥಳವನ್ನು ಕೊಡಲೇಬಾರದು. ಸೈತಾನನ ಎಲ್ಲಾ ಕ್ರಿಯೆಗಳನ್ನು ಅಳಿಸಲು, ಮನುಷ್ಯರು ಆರೋಗ್ಯದಿಂದ ಚೆನ್ನಾಗಿ ಬಾಳಲು ಯೇಸು ಈ ಲೋಕಕ್ಕೆ ಬಂದದ್ದು. ವ್ಯಾಧಿ ಎಂಬುದು ಸೈತಾನನ ಒಂದು ಪ್ರಮುಖವಾದ ಕುತಂತ್ರವಾಗಿದೆ ಅಥವಾ ಆಯುಧವಾಗಿದೆ. ಆದುದರಿಂದ ನಿಮ್ಮ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ ಅದನ್ನು ಈಗಲೇ ನೀವು ಎದುರಿಸಿ ನಿಮ್ಮ ಶರೀರದಿಂದ ಓಡಿಸಿರಿ. ವ್ಯಾಧಿ, ರೋಗ, ಬಾಧೆ ಹೋಗಿ ಸುಖವಾಗಿ ಬಾಳಿರಿ. ಈಗ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪರಲೋಕದಲ್ಲಿರುವಂತಹ ನಮ್ಮ ತಂದೆಯಾಗಿರುವಂತ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಪ್ಪ. ತಂದೆಯಾಗಿರುವಂತ ದೇವರೇ, ಈ ದಿನದಲ್ಲಿ ಕರ್ತನೆ, ವ್ಯಾಧಿಗಳಲ್ಲಿ, ರೋಗದಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರಿನಲ್ಲಿ ಬಾಡುತ್ತಿರುವಂತಹ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ ರಾಜ. ಎಲ್ಲಾ ಮಕ್ಕಳಿಗೆ ನೀನು ಪೂರ್ಣ ಸ್ವಸ್ಥತೆಯನ್ನು, ಆರೋಗ್ಯವನ್ನು ದಯಪಾಲಿಸಿರಿ ರಾಜ. ನಿಮ್ಮ ಕರಗಳಲ್ಲಿ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತೇನೆ. ಸಂಪೂರ್ಣ ಬಿಡುಗಡೆಯೊಡನೆ, ಆರೋಗ್ಯದೊಡನೆ, ಸಂತೋಷದೊಡನೆ ನಿಮ್ಮಲ್ಲಿ ಪರಮಾನಂದ ಪಡುವ ಹಾಗೆ ಎಲ್ಲ ಮಕ್ಕಳನ್ನು ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸುತ್ತೇನೆ. ಎಲ್ಲ ಸ್ತುತಿಯು, ಘನತೆಯು, ಮಹಿಮೆಯು ನಿಮ್ಮೊಬ್ಬನಿಗೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.